ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಸಲ್ಲಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ಮೊದಲನೇದಾಗಿ ನಾನು ಮತ್ತು ಗುಂಡ 2 ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊತೀನಿ, ಶಿರ್ಡಿ ಸಾಯಿ ಬಾಬುನ ಹತ್ರ. ಯಾಕಂದರೆ ಬಾಬಾವರ ಭಕ್ತರೆ, ನಮ್ಮ ಪಾರ್ಟ್ 1ನ ನಿರ್ಮಾಪಕರು, ಪಾರ್ಟ್ 2ನ ನಿರ್ದೇಶಕರು. ಸೊ ಆ ಒಂದು ಭಕ್ತಿ, ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸನ್ ಬ್ರದರ್ಗೆ. ಸಿನಿಮಾ ಅಂದ್ರೇ ಅಷ್ಟು ಹುಚ್ಚು. ಸಿನಿಮಾ ಅಂದ್ರೇ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಸಿನಿಮಾ. ಮಲ್ಕೊಂಡ ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕದಲ್ಲಿ ಮಲಗಿಲ್ಲ, ಇಲ್ಲ ಅಲ್ಲವೇ ಈ ಸಿನಿಮಾ ಈ ಶಾರ್ಟ್ ತೆಗಿ ಅಂತ ಏನೂ ಹೊಡೆದಿಲ್ಲ ನಮಗೆ. ಸೊ ಒಂದು ಒಳ್ಳೆಯ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಮ್ ಪಿಕ್ಚರ್ಸ್ಗೆ ಸಲ್ಲುತ್ತೆ. ನಿರ್ಮಾಪಕರಾದ ರಘುವಾಸನ್ ಅವ್ರಿಗಾಗಿರ್ಬೋದು, ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಅಂತ ಹೇಳ್ತೀವಿ, ಅವ್ರನ್ನ ವಿವೇಕಾನಂದ ಅಂತ ಕರಿತೀವಿ, ಅವ್ರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಜೊತೆಗೆ ಚಿತ್ರದ ಡೈಲಾಗ್ಗಳನ್ನ ಬರೆದಂಥ ಶರತ್ ಚಕ್ರವರ್ತಿ, ಹಾಗೆ ಹಾಡುಗಳನ್ನು ಬರೆದಂತಹ ನಮ್ಮ ರೋಹಿತ್ ರಮಣ್, ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ. ಇಡೀ ಕರ್ನಾಟಕದ ಜನತೆ ಅದನ್ನು ಹರಸಿ ಹಾರೈಸಿ ಒಪ್ಕೊಂಡ್ರು. ಅದೇ ರೀತಿಯಾಗಿ ಪಾರ್ಟ್ 2 ಸಿನಿಮಾ ಕೂಡ ನಿಮಗೆ ಮನಮುಟ್ಟುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು, ಇದನ್ನು ನಾವು ಒಂದು 4 ವರ್ಷದಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಪಾರ್ಟ್ 1ನಲ್ಲೂ ಇದೇ ವಿಷಯ ಮಾತಾಡಿದ್ವಿ. ತುಂಬ ಕಷ್ಟ. ಸೊ ಅದನ್ನು ಅನುಭವಿಸೋರ್ಗೆ ಇವಾಗ ಗೊತ್ತಿರುತ್ತೆ. ಸೊ ಅದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಸೊ ನಾಯಕರಿಗಾಗಿರ್ಬೋದು ಇಬ್ರಿಗೂ ಕೂಡ ಶುಭಾಶಯಗಳು, ಒಳ್ಳೆಯದಾಗಲಿ. ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಕನ್ನಡದ ಚಿತ್ರ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ. ಪಾರ್ಟ್ 1 ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ 2ನೂ ಕೂಡ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ಆ ಒಂದು ಮನೋರಂಜನೆ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಕೂಡ ಚಿತ್ರ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಅಣ್ಣ. ಫ್ಲಾಶ್ ಬ್ಯಾಕಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾ. ಗೊತ್ತಿಲ್ಲ ಅಣ್ಣ, ಸಿನಿಮಾ ನಾನೇ ನೋಡಬೇಕು. ಇಲ್ಲ ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಅಲ್ವಾ, ಖುಷಿ ಇರುತ್ತೆ ಬಳಸ್ಕೊಂಡ್ರು. ನಮ್ಮ ಸಿನಿಮಾ, ನಮ್ಮ ಟೀಮು. ಸೊ ಒಂದು ತಂಡ ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ 2 ಆಗುತ್ತೆ ಅನ್ನೋದೇ ಒಂದು ಖುಷಿ. ಯಾಕಂದರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ. ಹಾಗಾಗಿ ಒಂದು ಭಾಗ 2ನ್ನ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ವಿಷಯದಲ್ಲಿ ನೋಡಬೇಕು ಅಂತಂದರೆ ಪಾರ್ಟ್ 2 ಬರ್ತಿದೆ ಅನ್ನೋದು ಒಂದು ದೊಡ್ಡ ಖುಷಿ. ಸೊ ಅದರಲ್ಲಿ ನಮ್ಮನ್ನು ಹಾಕ್ಕೊಂಡಿರ್ತಾರೆ ಅಂತಂದರೆ ಸಿನಿಮಾದಲ್ಲಿ ಕೂತ್ಕೊಂಡಾಗ ನೋಡಿದಾಗ ಬಂದ್ಬಿಟ್ರೆ ನಮ್ಗೆ ಅಲ್ಲೊಂದು ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ. ರಗಣ ಹಾಕೊಂಡಿದ್ಯಾ ಅಂತ ನೋಡೋಣ. ಟೀಸರಲ್ಲಿ ನೀವು ಜಾಸ್ತಿ ಇದ್ರಿ, ನಾನು ನೋಡಲಿಲ್ಲ. ನಂದೇ ಜಾಸ್ತಿ ಇತ್ತಾ? ಆಯಿತು, ಅದ್ರದ್ದು ಕೇಳಿ ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್.